ಎಲ್ಲರಿಗೂ ನಮಸ್ಕಾರ. ಸೊ ಫ್ರೆಂಡ್ಸ್, ಇವತ್ತು ಆಕ್ಚುಲಿ ವಿಡಿಯೋ ಬಂದು ಇದೊಂದು ಕಲೆಕ್ಟಿವ್ ರೀಡಿಂಗ್ ಆಗಿದೆ. ಏನಂದ್ರೆ ಆಕ್ಚುಲಿ ಇದು ಒಂದು ಅರ್ಜೆಂಟ್ ಮೆಸೇಜ್ ನಾನು ನಿಮಗೆ ಕೊಡಲೇಬೇಕು ಅನ್ನೋ ಒಂದು ಮೆಸೇಜ್ ನನಗೆ ನನ್ನ ಸ್ಪಿರಿಟ್ ಗೈಡ್ ಮಾಡ್ತಾ ಇದ್ದಂಥದ್ದು. ಸಮ್ವೇರ್ ನನಗೆ ಅದು ಇಂಟಿಟಿವ್ ಆಗಿ ಐ ವಾಸ್ ಸ್ಪೀಕಿಂಗ್ ದಟ್ ಮೆಸೇಜ್. ಓಕೆ, ದಟ್ ಇವತ್ತು ಈ ಒಂದು ಅರ್ಜೆಂಟ್ ಮೆಸೇಜ್ನ ನನ್ನ ವ್ಯೂವರ್ಸ್ಗೆ ತಲುಪಿಸಲೇಬೇಕು ಅನ್ನೋ ಥರ. ಸೊ ಹಾಗಾಗಿ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆಕ್ಚುಲಿ ಇವಾಗ ಆಲ್ರೆಡಿ 6:30 ಆಗಿದೆ. ನಾನೊಂದು ಪಾಡ್ಕಾಸ್ಟ್ ಶೂಟನ್ನ ಮುಗಿಸ್ಕೊಂಡು ಇವಾಗಷ್ಟೇ ಬಂದಿರೋವಂಥದ್ದು. ಸೊ ಸ್ವಲ್ಪ ಟೈರ್ಡ್ನೆಸ್ ಇದೆ, ಬಟ್ ಆದ್ರೂ ಕೂಡ ಐ ಆಮ್ ಡೂಯಿಂಗ್ ದಿಸ್ ಬಿಕಾಸ್ ಸಮ್ವೇರ್ ಎಲ್ಲೋ ಒಂದು ಕಡೆ ಇದೊಂದು ಅರ್ಜೆಂಟ್ ಮೆಸೇಜ್ ನಿಮ್ಮ ಕನೆಕ್ಷನ್ ರಿಗಾರ್ಡಿಂಗ್ ನಿಮಗೆ ಕೊಡಲೇಬೇಕಾಗಿರುವಂಥದ್ದು. ಸೊ ಹಾಗಾಗಿ ನಾನು ಇವತ್ತು ಈ ರೀಡಿಂಗ್ ಮಾಡ್ತಾ ಇದ್ದೀನಿ. ಅಂಡ್ ಯೂಶಲಿ 6:30 ನಂತರ ನಾನು ಯಾವತ್ತೂ ಶೂಟ್ ಮಾಡಲ್ಲ ವಿಡಿಯೋಸ್ನ, ಬಿಕಾಸ್ ತುಂಬಾ ಕತ್ಲಾಗಿರುತ್ತೆ ಅಂಡ್ ಬೆಳಕಿನ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಸಮ್ವೇರ್ ಆಸ್ ಐ ಟೋಲ್ಡ್, ಇದನ್ನ ನಾನು ಇಂಟ್ಯೂಟಿವ್ ಆಗಿ ಪಿಕ್ ಮಾಡ್ತಾ ಇರೋದ್ರಿಂದ ನಿಮಗೆ ಕೊಡಲೇಬೇಕಾಗಿರುವಂಥದ್ದು ಈ ಮೆಸೇಜ್ ನಾನು. ಸೊ ಹಾಗಾಗಿ ಇಗ್ನೋರ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ನಾನು ಇವತ್ತು ಶೂಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ. ಅಂಡ್ ಐ ನೋ ಇದೊಂದು ಕಲೆಕ್ಟಿವ್ ರೀಡಿಂಗ್, ನಾನು ಆಗ್ಲೇ ಹೇಳ್ದಂಗೆ ಇದು ಎಲ್ಲರಿಗೂ ರೆಸನೇಟ್ ಆಗುತ್ತಾ ಇಲ್ವಾ ನನಗೆ ಗೊತ್ತಿಲ್ಲ. ಬಟ್ ಯಾರ್ಯಾರು ನನ್ನ ವ್ಯೂವರ್ಸ್ ಇದ್ದೀರಾ, ಯಾರ್ಯಾರು ಈ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ, ಐ ಡೂ ಫೀಲ್ ಎಲ್ಲೋ ಒಂದ್ ಕಡೆ ಸಾಕಷ್ಟು ಜನಕ್ಕೆ ಇದು ಅರ್ಥ ಆಗುತ್ತೆ, ನಿಮ್ಗೆ ಏನಾದ್ರು ಇದು ರೆಸನೇಟ್ ಆಗೇ ಆಗುತ್ತೆ ಅನ್ನೋ ತರ ಫೀಲ್ ಆಗ್ತಾ ಇದೆ ಅಂತ ನನಗೂ ಅನಿಸ್ತಾ ಇದೆ ಸಾಕಷ್ಟು ಜನಗಳಿಗೆ. ಅಂಡ್ ಇದು ನಿಮ್ಗೆ ರೆಸನೇಟ್ ಆಗುತ್ತೆ ಅಂದ್ರೆ ದಯವಿಟ್ಟು ಕಂಟಿನ್ಯೂ ಮಾಡಿ ವಿಡಿಯೋನ ವಾಚ್ ಮಾಡ್ಲಿಕ್ಕೆ. ಅಂಡ್ ರೆಸನೇಟ್ ಆಗಿಲ್ಲ ಅಂತ ಅಂದ್ರೆ ಯು ಕ್ಯಾನ್ ಕ್ಲೋಸ್ ದ ವಿಡಿಯೋ ಅಂಡ್ ಯು ಕ್ಯಾನ್ ಗೋ. ಓಕೆ, ಬಟ್ ಸಮ್ವೇರ್ ನನಗೆ ಇದು ಕೊಡಲೇಬೇಕಾಗಿದೆ ಇವತ್ತು ಈ ಅರ್ಜೆಂಟ್ ಮೆಸೇಜ್ ಅಂತ ಅನ್ನೋದು ಒಂದೇ ಕಾರಣಕ್ಕೋಸ್ಕರ ನಾನು ಇವತ್ತು ಈ ರೀಡಿಂಗ್ ನ ಮಾಡ್ತಾ ಇರೋವಂಥದ್ದು. ಓಕೆ, ಸೊ ಲೆಟ್ಸ್ ಸಿ ಏನದು ಅಂತ ಅರ್ಜೆಂಟ್ ಮೆಸೇಜ್ ನನ್ನ ವ್ಯೂವರ್ಸ್ಗೆ ಇವತ್ತಿನ ಈ ರೀಡಿಂಗ್ ನಲ್ಲಿ ಹೋಗ್ಬೇಕಾಗಿರುವಂಥದ್ದು, ಸಿಗ್ಬೇಕಾಗಿರುವಂಥದ್ದು ಅಂತ. ಓಕೆ, ಪ್ಲೀಸ್ ಟೆಲ್ ಮೀ ವಾಟ್ ಈಸ್ ದಟ್ ಅರ್ಜೆಂಟ್ ಮೆಸೇಜ್ ನನ್ನ ವ್ಯೂವರ್ಸ್ಗೆ ಇವತ್ತು ನಾನು ಕೊಡಲೇಬೇಕಾಗಿರುವಂಥದ್ದು. Let's see, urgent message. Okay, we have 5 of cups. Okay, 5 of cups. We have the hangman. Okay, and I have page of pentacles. Okay, let's pull out 2-3 cards. Okay, ಇನ್ನೊಂದು 2 cards ನಾನು ಹೇಳ್ತೀನಿ, pull out ಮಾಡ್ತೀನಿ, then I'll ನಿಮಗೆ ಕ್ಲೀನ್ ಆಗಿ ನಾನು ಏನು ಮೆಸೇಜ್ ಇದೆ ಅದನ್ನ ಹೇಳ್ತೀನಿ. ಓಕೆ, ಬಟ್ ಡೆಫಿನೆಟ್ಲಿ ಐ ಡೂ ಫೀಲ್ ಸಮಥಿಂಗ್ ಇಸ್ ಕಮಿಂಗ್ ಯುವರ್ ವೇ. ಓಕೆ, ಏನೋ ಒಂದು ವಿಚಾರವಾಗಿ ನೀವು ತುಂಬಾ ಹಿಂದೆ ಸಾಕಷ್ಟೊಂದು ಶ್ರಮ ವಹಿಸಿದ್ರಿ, ಅಥವಾ ಏನೋ ಒಂದು ಸಮಥಿಂಗ್ ಇಸ್ ಕಮಿಂಗ್ ಯುವರ್ ವೇ ರಿಗಾರ್ಡಿಂಗ್ ದಿಸ್ ಕನೆಕ್ಷನ್. ಈ ಕನೆಕ್ಷನ್ ರಿಗಾರ್ಡಿಂಗ್ ಸಮಥಿಂಗ್ ಇಸ್ ಕಮಿಂಗ್, ಸಮಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಲೆಟ್ಸ್ ಸಿ. ಓಕೆ, ಐ ಹ್ಯಾವ್ 9 of swords. ಓಕೆ, ಅಂಡ್ ಆಲ್ಸೋ ದ ಡೆತ್ ಕಾರ್ಡ್ ಇದೆ. ನಾನು ಹೇಳ್ದೆ ಅಲ್ವಾ, ಸಮಥಿಂಗ್ ಇಸ್ ಚೇಂಜಿಂಗ್, ಸಮಥಿಂಗ್ ಇಸ್ ಶಿಫ್ಟಿಂಗ್. ಅಂಡ್ ಆಲ್ಸೋ ಏಸ್ ಆಫ್ ವಾಂಡ್ಸ್ ಇದೆ. ಓಕೆ, ಓಕೆ, ಬಾಟಮ್ ಆಫ್ ದ ಡೆಕ್ ಬಂದು ಕೂಡ 7 of swords. ಓಕೆ, ಲೆಟ್ಸ್ ಸಿ. ಲೆಟ್ ಮಿ ಅರೇಂಜ್ ದ ಕಾರ್ಡ್ಸ್. ಜಸ್ಟ್ ಗಿವ್ ಮಿ 1 minute. ಓಕೆ, ಸೊ ಇಲ್ಲಿ ನಿಮ್ಗೆ ಅರ್ಜೆಂಟ್ ಆಗಿ ಇವಾಗ ಏನ್ ಮೆಸೇಜಸ್ ಇದೆ ಯೂನಿವರ್ಸ್ ಇಂದ ಅಂತ ಅಂದ್ರೆ, ಫ್ರೆಂಡ್ಸ್, ಆಕ್ಚುಲಿ ಸ್ಪೀಕಿಂಗ್, ಡೋಂಟ್ ವರಿ ಅಬೌಟ್ ದ ಕನ್ಫರ್ಮೇಶನ್ ಸೈನ್ಸ್. ನಾನು ಕೊಡಬೇಕು ಅಂತಂದ್ರೆ, ಇಫ್ ಐ ಹ್ಯಾವ್ ಟು ಗಿವ್ ದ ಕನ್ಫರ್ಮೇಶನ್ ಸೈನ್ಸ್, ನಾನು ಹೋಗ್ತಾ ಕೊಡ್ತಾ ಹೋಗ್ತೀನಿ. ಅರ್ಜೆಂಟ್ ಆಗಿ ಏನ್ ತಿಳ್ಕೊಳ್ಬೇಕು ನಿಮ್ಮ ಕನೆಕ್ಷನ್ ರಿಗಾರ್ಡಿಂಗ್ ಅಂತ ಅಂದ್ರೆ, ಇವತ್ತು ನೀವೇನೋ ಸಾಕಷ್ಟು ಕೆಲಸನ ಅಂದ್ರೆ ಎಫರ್ಟ್ ನ ಹಾಕಿದೀರಾ ಈ ಕನೆಕ್ಷನ್ ಅಲ್ಲಿ, ತುಂಬಾ ಹಿಂದಿಂದನೂ, ತುಂಬಾ ಫ್ರಮ್ ಅ ವೆರಿ ಲಾಂಗ್ ಟೈಮ್, ಸಾಕಷ್ಟು ದಿನಗಳಿಂದ ಸಾಕಷ್ಟು ಒಂದು ಪ್ರಯತ್ನನ ನೀವು ಈ ಕನೆಕ್ಷನ್ ಅಲ್ಲಿ ಹಾಕ್ತಾನೆ ಬಂದಿದ್ದೀರಾ. ಬಟ್ ನಿಮಗೆ ನೀವ್ ಅನ್ಕೊಂಡಂತಹ ರಿಸಲ್ಟ್ ಸಿಕ್ಕಿಲ್ಲ ಈ ಕನೆಕ್ಷನ್ ಅಲ್ಲಿ. ಇಲ್ಲೊಂದ್ ಕಡೆ ನಿಮ್ಗೆ ಒಂಥರ ನೀವು ಹಾಕಿದ್ದಷ್ಟು ಪ್ರಯತ್ನ, ಆ ಎಫರ್ಟ್ಗೆ ನಿಮ್ಗೆ ದಕ್ಕಬೇಕಾಗಿದ್ದಂತಹ ಒಂದು ರಿಸಲ್ಟ್ ಆಗಿರ್ಬೋದು, ಅಥವಾ ನೀವು ಅನ್ಕೊಂಡಂತಹ ರೀತಿನಲ್ಲಿ ಈ ಕನೆಕ್ಷನ್ ಅಲ್ಲಿ ಏನು ನಡೆದಿಲ್ಲ. ಇಲ್ಲೊಂದ್ ಕಡೆ ಅದು ಸಾಕಷ್ಟು ನಿಮ್ಗೆ ಒಂಥರ ಬೇಸರನ್ನ ಕೂಡ ಉಂಟು ಮಾಡಿತ್ತು. ಅಂಡ್ ನೀವು ಹಾಕಿದಂತ ಎಫರ್ಟ್ ಆಗಿರ್ಬೋದು, ಏನೇ ಆಗಿರ್ಬೋದು, ಈ ವ್ಯಕ್ತಿ ಕಡೆಯಿಂದ ಅದು ಏನು ಬಂದಿಲ್ಲ. ನೀವು ತುಂಬಾನೇ ಕೊಟ್ಟಿದ್ದೀರಾ, ತುಂಬಾನೇ ಅವೈಲಬಲ್ ಇದ್ದೀರಾ, ತುಂಬಾ ಹೆಚ್ಚು ಕಾಳಜಿ, ಪ್ರೀತಿ ಎಲ್ಲಾನು ತೋರಿಸಿದ್ದೀರಾ ಈ ಕನೆಕ್ಷನ್ ಅಲ್ಲಿ ಈ ವ್ಯಕ್ತಿಗೆ. ಅಂಡ್ ಸಾಕಷ್ಟು ಅವ್ರ ಫ್ಯಾಮಿಲಿ ರಿಗಾರ್ಡಿಂಗು ಕೂಡ ನೀವೇನಾದ್ರು ಅವ್ರ ಫ್ಯಾಮಿಲಿ ಅವ್ರ ಜೊತೆ ಟಚ್ ಅಲ್ಲಿರೋ, ಅವ್ರ ಫ್ಯಾಮಿಲಿಗೂ ಕೂಡ ನೀವು ಸಾಕಷ್ಟು ಮಾಡಿರೋ ಅಂತದ್ದು ಕೆಲವರು, ಸಾಕಷ್ಟು ಜನ. ಬಟ್ ಅದನ್ನ ಯಾವ್ದು ಈ ವ್ಯಕ್ತಿ ಗಮನಿಸಿಲ್ಲ, ಯಾವ್ದು ಈ ವ್ಯಕ್ತಿಗೆ ಅದೊಂಥರ ಆ ಒಂದು ಕೃತಜ್ಞತೆಯ ಭಾವನೆ ಇಲ್ದೇ ಇರ್ಲಿಲ್ಲ. ಅಂದ್ರೆ
ಹಿ ಆರ್ ಶಿ ವಾಸ್ ನಾಟ್ ಗ್ರೇಟ್ಫುಲ್. ನೀವೇನೇ ಮಾಡಿದ್ರು ಅದಕ್ಕೆ ಅವರು ಒಂಥರ ಗ್ರೇಟ್ಫುಲ್ ಆಗಿರ್ಲಿಲ್ಲ. ಗ್ರಾಟಿಟ್ಯೂಡ್ ಅನ್ನೋದು ಈ ವ್ಯಕ್ತಿ ಖಂಡಿತವಾಗ್ಲೂ ಇರಲಿಲ್ಲ. ನೀವೆಷ್ಟೇ ಮಾಡಿದ್ರು ಇನ್ನೂ ಮಾಡ್ಲಿ, ಇನ್ನೂ ಮಾಡಬಹುದು, ಇವ್ರು ಇನ್ನೂ ಮಾಡಬೇಕು ಅನ್ನೋ ಒಂದು ನಿರೀಕ್ಷೆಗಳೇ ಈ ವ್ಯಕ್ತಿಯಿಂದ ಇದ್ದಂಥದ್ದು. ಅಂಡ್ ಎಲ್ಲೋ ಒಂದ್ ಕಡೆ ಅದು ಸಾಕಷ್ಟು ನಿಮಗೆ ಬೇಸರನ್ನು ಕೂಡ ಉಂಟು ಮಾಡಿದೆ. ಸಾಕಷ್ಟು ಒಂಥರ ಒಂದು ಎಮೋಷನಲ್ ಲಾಸ್ ಅನ್ನೋ ಒಂದು ಫೀಲಿಂಗ್ ಕೂಡ ಆಗಿರುವಂತದ್ದು. ಬಟ್ ದ ಬ್ಯೂಟಿಫುಲ್ ಥಿಂಗ್ ಏನು ಅಂತ ಅಂದ್ರೆ ಇವಾಗ ಟೇಬಲ್ಸ್ ಆರ್ ಟರ್ನಿಂಗ್ ರೌಂಡ್. ಓಕೆ, ನೀವೇನು ಎಫರ್ಟ್ ಹಾಕಿದ್ರಿ, ನೀವೇನು ಒಂದು ಎಲ್ಲಾನು ಈ ಕನೆಕ್ಷನ್ ಅಲ್ಲಿ ಕೊಟ್ಟಿದ್ದೀರಾ, ಅದನ್ನೆಲ್ಲ ಈ ವ್ಯಕ್ತಿ ಈಗ ವಾಪಸ್ ನಿಮಗೆ ಕೊಡ್ತಾರೆ. ಅಂದ್ರೆ ನೀವೇನ್ ಅನುಭವಿಸಿದ್ರಿ, ಆ ಎಮೋಷನಲ್ ಲಾಸ್ ಆಗಿರ್ಬೋದು, ಆ ಎಮೋಷನಲ್ ಒಂಥರ ಅನ್ಫುಲ್ಫಿಲ್ಮೆಂಟ್ ಆಗಿರ್ಬೋದು, ಏನೇ ಒಂದಾಗಿರ್ಬೋದು, ಅದನ್ನೆಲ್ಲ ಇವಾಗ ಈ ವ್ಯಕ್ತಿ ಕೂಡ ಅನುಭವಿಸ್ತಾರೆ. ಅಂಡ್ ಎಲ್ಲೋ ಒಂದ್ ಕಡೆ ಅವರಿಗೆ ನಿಮ್ಮ ಬೆಲೆ, ಈ ಕನೆಕ್ಷನ್ ಬೆಲೆ ಅರ್ಥ ಆಗ್ತಾ ಹೋಗುವಂತದ್ದು. ಸಪೋಸ್ ಇಷ್ಟು ದಿನ ನೀವೇನಾದ್ರೂ ಈ ಕನೆಕ್ಷನ್ ಅಲ್ಲಿ ಒಂದು ಚೇಸಿಂಗ್ ಎನರ್ಜಿನಲ್ಲಿದ್ರೆ, ಅಂದ್ರೆ ನೀವು ಈ ವ್ಯಕ್ತಿನ ಹೆಚ್ಚು ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅಂದ್ರೆ ಅವ್ರು ಎಷ್ಟೇ ದೂರ ತಳ್ಳಿದ್ರು, ಎಷ್ಟೇ ಒಂಥರ ಅವರೊಂದು ರನ್ನರ್ ಎನರ್ಜಿನಲ್ಲಿ ಇದ್ದು ನೀವು ಅವ್ರನ್ನ ಹಿಂದೆ ಚೇಸ್ ಮಾಡ್ಕೊಂತಾ ಹೋಗ್ತಾ ಇದ್ರೆ, ಇವಾಗ ಅದು ಉಲ್ಟಾ ಆಗುತ್ತೆ, ಅಂದ್ರೆ ರಿವರ್ಸ್ ಆಗುವಂತದ್ದು. ಈ ವ್ಯಕ್ತಿ ಓಡ್ ಹೋಗ್ತಾರೆ, ನೀವು ಈ ವ್ಯಕ್ತಿಯಿಂದ ದೂರ ಸರಿಯೋ ಪ್ರಯತ್ನ ಮಾಡ್ತಾರೆ, ಈ ವ್ಯಕ್ತಿ ನಿಮ್ಮನ್ನ ಚೇಸ್ ಮಾಡುವಂತದ್ದು. ಓಕೆ, ಸೊ ಸಮ್ವೇರ್ ಐ ಆಮ್ ಸೀಯಿಂಗ್ ದಟ್ ತುಂಬಾ ಒಂಥರ ನನಗೆ ಒಂಥರ ಸಿಗ್ನಿಫಿಕೆಂಟ್ ಆಗಿ ಇದು ಒಂದು ಕಾಣಿಸ್ತಾ ಇರುವಂತದ್ದು. ಆಫ್ ಕ್ಲಾರಿಟಿ, ಏನೋ ಒಂದು ಕ್ಲಾರಿಟಿ ಈ ವ್ಯಕ್ತಿಗೆ ಸಿಗುವಂತದ್ದು ಈ ಕನೆಕ್ಷನ್ ರಿಗಾರ್ಡಿಂಗ್. ಓಕೆ, ಸೊ ಬಿಕಾಸ್ ಇಲ್ಲಿ ಪೇಜ್ ಆಫ್ ಪೆಂಟಕಲ್ಸ್ ಅಲಾಂಗ್ ವಿತ್ ದಟ್ ಏಸ್ ಆಫ್ ವಾಂಡ್ಸ್ ಇದೆ. ಸೊ ಡೆಫಿನೆಟ್ ಆಗಿ ಈ ವ್ಯಕ್ತಿಗೆ ಏನೋ ಈ ಕನೆಕ್ಷನ್ ರಿಗಾರ್ಡಿಂಗ್ ಒಂದು ಮೇಜರ್ ಸತ್ಯ, ಒಂದು ಕ್ಲಾರಿಟಿ ಸಿಗುವಂತದ್ದು. ಅಂಡ್ ಇಷ್ಟು ದಿನ ಅವ್ರಿಗೆ ಆ ಕ್ಲಾರಿಟಿ ಅಥವಾ ಒಂದು ಸತ್ಯದ ಅರಿವಿತ್ತು, ಬಟ್ ಆದ್ರೂ ಕೂಡ ಅವ್ರು ತುಂಬಾ ಒಂದು ರನ್ನಿಂಗ್ ಎನರ್ಜಿನಲ್ಲಿ ಇದ್ರು, ಇದರಿಂದ ಎಸ್ಕೇಪ್ ಆಗುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ರು. ಬಟ್ ರೈಟ್ ನಾವು ಇನ್ನು ಮುಂದೆ ಹಾಗಾಗ್ಲಿಕ್ಕೆ ಆಗಲ್ಲ. ಬಿಕಾಸ್ ಸಮ್ವೇರ್ ನಾನು ಹೇಳ್ದೆ ಅಲ್ವಾ, ಅವ್ರು ಮಾಡಿರುವಂತಹ ಒಂದು ಕರ್ಮ ಏನಿದೆ, ಐ ಆಮ್ ವೆರಿ ಸಾರಿ ಐ ಹ್ಯಾವ್ ಟು ಯೂಸ್ ದಿಸ್ ವರ್ಡ್, ಅವ್ರು ಮಾಡಿರುವಂತಹ ಕರ್ಮದ ಫಲ ಏನಿದೆ ಅದನ್ನ ಅವ್ರು ಇವಾಗ ಅನುಭವಿಸಲೇಬೇಕಾಗಿದೆ, ಅವ್ರು ತಗೊಳ್ಳೇಬೇಕಾಗಿರುವಂತದ್ದು. ವಿತ್ ದ ಹ್ಯಾಂಗ್ ಮ್ಯಾನ್, ಸಿ ದೇ ಆರ್ ಸ್ಟಕ್. ಅವ್ರು ಎಲ್ಲೂ ಇವಾಗ ಎಸ್ಕೇಪ್ ಆಗೋ ಚಾನ್ಸೇ ಇಲ್ಲ. ಸಮ್ವೇರ್ ನಾನು ಆಗ್ಲೂ ಹೇಳ್ದೆ, ದ ಟೇಬಲ್ಸ್ ಆರ್ ಟರ್ನಿಂಗ್ ಅರೌಂಡ್. ನೀವು ಅನುಭವಿಸಿದಂತಹ ಪೇನ್ ಆಗಿರ್ಬೋದು, ಆ ಹರ್ಟ್ ಆಗಿರ್ಬೋದು, ಏನೇ ಆಗಿರ್ಬೋದು, ನಾವು ಈ ವ್ಯಕ್ತಿ ಅನುಭವಿಸಬೇಕಾಗುತ್ತೆ. ಬಿಕಾಸ್ ಅವ್ರೊಂಥರ ಇವಾಗ ಎಲ್ಲೂ ಎಸ್ಕೇಪ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಯೂನಿವರ್ಸ್ ಆ ತರ ಅವ್ರನ್ನ ಒಂಥರ ಬ್ಲಾಕ್ ಮಾಡ್ಬಿಟ್ಟಿದೆ ಎಲ್ಲಾ ಕಡೆಯಿಂದನೂ. ಅವ್ರನ್ನ ಕಂಪ್ಲೀಟ್ ಆಗಿ ಒಂಥರ ಸ್ಟಕ್ ಮಾಡಿರುವಂತದ್ದು, ಬಿಕಾಸ್ ಹ್ಯಾಂಗ್ ಮ್ಯಾನ್ ಕಾರ್ಡ್ ಇರೋದ್ರಿಂದ. ಓಕೆ, ಬಟ್ ದ ಇಂಪಾರ್ಟೆಂಟ್ ಮೆಸೇಜ್ ನಿಮ್ಗೆ ಏನಪ್ಪಾ ಅಂತ ಅಂದ್ರೆ, ರೈಟ್ ನಾವ್ ಇನ್ನು ಮುಂದೆ ನಿಮ್ ಈ ಕನೆಕ್ಷನ್ ಅಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಒಂದು ಓನ್ ಪರ್ಸನಲ್ ಲೈಫ್ ಅಲ್ಲೇ ಆಗಿರ್ಬೋದು, ಡೆಫಿನೆಟ್ ಆಗಿ ದೇರ್ ಇಸ್ ಇಮ್ಮೆನ್ಸ್ ಗ್ರೋತ್ ಇಸ್ ಗೋಯಿಂಗ್ ಟು ಹ್ಯಾಪನ್. ತುಂಬಾನೇ ಒಂದು ಗ್ರೋತ್ ನಿಮ್ಮ ಜೀವನದಲ್ಲಿ ಆಗುವಂತದ್ದು, ಒಂದು ಪಾಸಿಟಿವ್ ಗ್ರೋತ್ ಆಗುವಂತದ್ದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಸಿ ಲುಕ್ ಅಟ್ ದ ವೇ ಕ್ವೀನ್ ಆಫ್ ವಾಂಡ್ಸ್ ಇದೆ. ನಿಮ್ಮ ಎನರ್ಜೀಸ್ ಬಂದು ಯು ಆರ್ ಇನ್ ದಿಸ್ ಸಚ್ ಅ ವಂಡರ್ಫುಲ್ ಬ್ಯೂಟಿಫುಲ್ ಎನರ್ಜೀಸ್ ರೈಟ್ ನೌ. ಯು ಆರ್ ಇನ್ ದಿಸ್ ಕ್ವೀನ್ ಆಫ್ ವಾಂಡ್ಸ್ ಎನರ್ಜೀಸ್. ಈ ವ್ಯಕ್ತಿ ನೋಡಿ ಈ ಪಿಕ್ಚರ್ ಅಲ್ಲಿ ಹೇಗೆ ಖುಷಿಯಾಗಿದ್ದಾರೆ, ಅವ್ರ ಕೈಯಲ್ಲಿ ಬೆಳಕಿದೆ ಒಂದು ಅಲ್ವಾ, ಬೆಳಕಿದೆ. ಅಂಡ್ ಏನೋ ಒಂದು ಗೆದ್ದಿದ್ದೀನಿ ಅನ್ನೋ ಒಂದು ಸಂತೋಷ ಇರುವಂತದ್ದು ಅವರ ಮುಖದಲ್ಲಿ, ಅವರ ಆಕ್ಷನ್ ಅಲ್ಲಿ. ಸೊ ನೀವು ಅಷ್ಟೇ ಇನ್ ಮುಂದೆ ನಿಮ್ ಲೈಫ್ ಅಲ್ಲಿ ತುಂಬಾ ಚೆನ್ನಾಗಿ ಗ್ರೋ ಆಗ್ತೀರಾ. ತುಂಬಾ ಎಲ್ಲಾ ವಿಷಯದಲ್ಲೂ ನೀವು ಏನೇ ವಿಷಯ ಆಯ್ಕೆ ಮಾಡ್ಕೊಂಡು ಅದ್ರಲ್ಲಿ ಗೆಲ್ತಾ ಹೋಗ್ತೀರಾ. ದಟ್ ಈಸ್ ಅ ಬ್ಯೂಟಿಫುಲ್ ಮೆಸೇಜ್ ನನಗೆ ನಿಮ್ ಕಡೆ ಇರುವಂತದ್ದು. ಅಂಡ್ ಎಲ್ಲೋ ಒಂದ್ ಕಡೆ ಈ ಪರ್ಸನ್ಗೆ ರೈಟ್ ನಾವು ಇವಾಗ ಅವ್ರು ಏನ್ ಇಷ್ಟು ದಿನ ಸಪ್ರೆಸ್ ಮಾಡ್ಕೊಂಡು ಬಂದಿದ್ರು, ಆ ಒಂದು ಫೀಲಿಂಗ್ಸ್ ನಾಗಿರ್ಬೋದು, ಏನೇ ಒಂದು ಕ್ಲಾರಿಟಿ ಆಗಿರ್ಬೋದು, ಒಂದು ಸತ್ಯ ಆಗಿರ್ಬೋದು, ಅದನ್ನ ಬಚ್ಚಿಟ್ಕೊಂಡು ಅದನ್ನ ಅವರೇ ಒಂಥರ ಅದನ್ನಿಟ್ಕೊಂಡು ಅವ್ರು ಏನ್ ಇಷ್ಟು ದಿನ ಬಂದಿದ್ರು ಅದನ್ನ ಅವ್ರು ಇವಾಗ ಫೇಸ್ ಮಾಡ್ಲೇಬೇಕಾಗತ್ತೆ. ಇದೆಲ್ಲಾನು ಹೊರಗಡೆ ಬರ್ತಾ ಇದೆ. ಸಪೋಸ್ ಅವ್ರೇನಾದ್ರೂ ನಿಮ್ಗೆ ಸಾಕಷ್ಟು ಹರ್ಟ್ ಮಾಡಿದ್ರು ಅಂತ ಇಟ್ಕೊಳ್ಳೋಣ ಹಿಂದಿನ ಒಂದು ಪಾಸ್ಟ್ ಟೈಮ್ ಅಲ್ಲಿ, ನಾವು ಅವ್ರು ಇವಾಗ ಅದನ್ನ ಫೇಸ್ ಮಾಡ್ಬೇಕು. ಇವಾಗ ಅವ್ರಿಗೆ ಆ ಹರ್ಟ್ ಎಲ್ಲ ವಾಪಸ್ ಯೂನಿವರ್ಸ್ ಕೊಡ್ತಾ ಇರುವಂತದ್ದು. somewhere I am seeing that karma balancing is happening. ಎಲ್ಲೊಂದ್ ಕಡೆ ಬ್ಯಾಲೆನ್ಸಿಂಗ್ ಆಗ್ತಾ ಇದೆ. ಓಕೆ, ಅವ್ರು ಏನ್ ಮಾಡಿದ್ರು, ನೀವೇನ್ ಅನುಭವಿಸಿದ್ರಿ, ಅದನ್ನೆಲ್ಲ ಇವಾಗ ಅದ್ರದ್ದು ಬ್ಯಾಲೆನ್ಸ್ ಆಗೋ ಅವಶ್ಯಕತೆ ಇದೆ. ಎಲ್ಲೋ ನೀವು ಇವಾಗ ಗ್ರೋತ್ ಕಡೆ ಹೋಗ್ತೀರಾ. ನೀವು ಸಂವೇರ್ ಎಲ್ಲೋ ಒಂದ್ ಕಡೆ ಕನೆಕ್ಷನ್ ಬಿಟ್ಬಿಟ್ಟು ಮುಂದುವರಿಯೋಣಪ್ಪ, ನನಗೆ ಸಾಕು ಇದ್ರ ಕನೆಕ್ಷನ್ ಸಹವಾಸನೆ ಬೇಡ ಇನ್ನು ಅನ್ನೋ ತರ ನಿಮ್ಮ ಎನರ್ಜೀಸ್ ಇರುವಂತದ್ದು. ಸೊ ಹಾಗಾಗಿ ನೀವು ನ್ಯಾಚುರಲ್ ಆಗಿ ಒಂದು ಗ್ರೋತ್ ಕಡೆಗೆ ಹೋಗ್ತೀರಾ. ಅಂಡ್ ಯು ಹ್ಯಾವ್ ಟು ಡೂ ದಟ್. ಓಕೆ, ಇಫ್ ದಿಸ್ ಇಸ್ ನಾಟ್ ಗಿವಿಂಗ್ ಯು ಎನಿ ಗ್ರೋತ್, ಈ ಒಂದು ಕನೆಕ್ಷನ್ ನಿಮ್ಗೆ ಏನು ಗ್ರೋತ್ ಕೊಡ್ತಾ ಇಲ್ಲ, ಈ ಕನೆಕ್ಷನ್ ತುಂಬಾ ಸ್ಟಕ್ ಫೀಲ್ ಮಾಡ್ತಾ ಇದ್ದೀರಾ ಅಂದ್ರೆ, ಖಂಡಿತವಾಗ್ಲೂ ಇಫ್ ಯು ಹ್ಯಾವ್ ಟು ಲೀವ್ ದ ಕನೆಕ್ಷನ್, ಡೆಫಿನೆಟ್ ಆಗಿ ನಿಮ್ಮ ಗ್ರೋತ್ ಕಡೆ ನೀವು ಫೋಕಸ್ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಇವಾಗ ನೀವು ಇನ್ ಮುಂದೆ ನೀವು ಹೆಚ್ಚು ಗ್ರೋತ್ ಕಡೆಗೆ ಫೋಕಸ್ ಆಗ್ತೀರಾ, ಹೆಚ್ಚು ನೀವು ಗ್ರೋ ಆಗ್ತೀರಾ. ಅಂಡ್ ಈ ವ್ಯಕ್ತಿಯಲ್ಲಿ ಒಂದ್ ಕಡೆ ಅವ್ರು ಏನ್ ಅನುಭವಿಸಬೇಕಾಗಿತ್ತು, ಆ ಪೇನ್ ಏನ್ ಹರ್ಟ್ ನಿಮ್ಗೆಲ್ಲ ಕೊಟ್ಟಿದ್ರು, ಎಮೋಷನಲ್ ಲಾಸ್ ನಿಮ್ಗೆ ಏನ್ ಫೀಲ್ ಮಾಡಿಸಿದ್ರು, ಅದನ್ನೆಲ್ಲ ನಾವು ದಿಸ್ ಪರ್ಸನ್ ಇಸ್ ಗೋಯಿಂಗ್ ಟು ಫೇಸ್ ದಟ್. ಕಮ್ಯುನಿಕೇಶನ್ ಕೂಡ ಇಲ್ಲಿ ಬ್ಲಾಕೇಜಸ್ ಇರುವಂತದ್ದು. ಬಿಕಾಸ್ ನನಗೆ ಇಲ್ಲಿ ಥ್ರೋಟ್ ಅಲ್ಲಿ ತುಂಬಾನೇ ಒಂಥರ ಪೇನ್, ಅಂದ್ರೆ ಒಂದು ಸ್ವಲ್ಪ ಗಂಟ್ಲು ಕಟ್ಟದಂಗೆ ಅನುಭವ ಆಗ್ತಾ ಇರುವಂತದ್ದು. ಸೊ ಡೆಫಿನೆಟ್ ಆಗಿ ಈ ವ್ಯಕ್ತಿನೂ ಕೂಡ ಅಷ್ಟು ಕಮ್ಯುನಿಕೇಶನ್ ಅಲ್ಲಿ ದಿಸ್ ಪರ್ಸನ್ ಇಸ್ ನಾಟ್ ಗುಡ್. ಓಕೆ, ಈ ವ್ಯಕ್ತಿ ಖಂಡಿತವಾಗ್ಲೂ ಪ್ರಾಪರ್ ಆಗಿ ಕಮ್ಯುನಿಕೇಟ್ ಮಾಡೋ ಒಂದು ವಿಚಾರದಲ್ಲಿ ಈ ವ್ಯಕ್ತಿ ಕಂಪ್ಲೀಟ್ ಆಗಿ ಒಂಥರ ಅಷ್ಟು ದಿಸ್ ಪರ್ಸನ್ ಇಸ್ ನಾಟ್ ಸೋ ಗುಡ್. ಅವ್ರಿಗೆ ಏನ್ ಹೇಳ್ಬೇಕು, ಏನ್ ಮಾಡಬೇಕು, ಯಾವ ತರ ಹೇಳ್ಬೇಕು, ಯಾವ ತರ ಕನ್ವೆ ಮಾಡಬೇಕು, ಫೀಲಿಂಗ್ಸ್ ನಾಗಿರ್ಬೋದು ಅಥವಾ ಏನೋ ಒಂದು ಮೆಸೇಜ್ ನಾಗಿರ್ಬೋದು, ಅದು ಅವ್ರಿಗೆ ಗೊತ್ತಿಲ್ಲ. ಬಿಕಾಸ್ ನನಗೂ ಕೂಡ ಇಲ್ಲಿ ಥ್ರೋಟ್ ಚಕ್ರ ಅಂದ್ರೆ ನಾನು ಹೇಳ್ದೆ ಅಲ್ವಾ,
ನನಗೆ ನಿಜವಾಗ್ಲೂ ಇಲ್ಲಿ ಪೇನ್ ಆಗ್ತಾ ಇರುವಂಥದ್ದು. ಸೊ ಹಾಗಾಗಿ ಸಂವೇರ್ ಈ ವ್ಯಕ್ತಿಯ ಒಂದು ಥ್ರೋಟ್ ಚಕ್ರದಲ್ಲೂ ಬ್ಲಾಕೇಜಸ್ ಇರುವಂಥದ್ದು. ನನಗೆ ತುಂಬಾ ಒಂಥರ ಫಾಸ್ಟ್ ಆಗಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಸಂವೇರ್ ಒಂಥರ ನನಗೆ ವರ್ಡ್ಸ್ ಬರ್ತಾ ಇದ್ರು, ಸೆಂಟೆನ್ಸ್ ಬರ್ತಾ ಇದ್ರು, ನಾನು ಸ್ಲೋ ಆಗಿ ಮಾತಾಡೋ ತರ ಆಗ್ತಾ ಇದೆ ನನಗೆ. ಸೊ ಡೆಫಿನೆಟ್ ಆಗಿ ಕಮ್ಯುನಿಕೇಶನ್ ಇಸ್ ದ ಮೇಜರ್ ಬ್ಲಾಕೇಜ್ ನಿಮ್ಮಿಬ್ರು ಮಧ್ಯೆ. ಈ ವ್ಯಕ್ತಿ ಸಾಕಷ್ಟು ಕಮ್ಯುನಿಕೇಟ್ ಮಾಡಿಲ್ಲ ಮಾಡೋ ಟೈಮಲ್ಲಿ. ಮುಂಚೆಲ್ಲ ಅವ್ರು ಮಾಡಬೇಕಾಗಿತ್ತು, ಪ್ರಾಪರ್ ಆಗಿ ನಿಮ್ ಜೊತೆ ಕಮ್ಯುನಿಕೇಟ್ ಮಾಡಬೇಕಾಗಿತ್ತು, ಹೇಳ್ಕೊಳ್ಬೇಕಾಗಿತ್ತು ಮನಸ್ಸಿನಲ್ಲಿರೋದು ಅಥವಾ ಅವ್ರ ಲೈಫಲ್ಲಿ ನಡೀತಾ ಇರುವಂತದ್ದು, ಏನ್ ಸಿಚುವೇಶನ್ ಆಗ್ತಾ ಇದೆ ಎಲ್ಲಾನು ಒಂಥರ ಮುಚ್ಚಿಟ್ಟಿರುವಂತದ್ದು, ಸೀಕ್ರೆಟ್ಸ್ ನ ಮೇಂಟೈನ್ ಮಾಡಿರುವಂತದ್ದು. ಬಟ್ ನಾವು ನಾನು ಹೇಳ್ದೆ ಅಲ್ವಾ, ಯೂನಿವರ್ಸ್ ಅವ್ರಿಗೆ ಕಂಪ್ಲೀಟ್ ಆಗಿ ಎಸ್ಕೇಪೇ ಆಗಬಾರ್ದು ಆ ತರ ಎಲ್ಲಾ ಕಡೆಯಿಂದ ಒಂಥರ ಅವ್ರನ್ನ ಬ್ಲಾಕ್ ಮಾಡಿರುವಂತದ್ದು. ನಾವು ಅವ್ರು ಏನ್ ಕರ್ಮ ಮಾಡಿದ್ರು ಅಥವಾ ಏನ್ ಒಂದು ಸತ್ಯ, ಒಂದು ಕ್ಲಾರಿಟಿ ಇದೆ, ಅದನ್ನ ಅವ್ರು ಫೇಸ್ ಮಾಡಲೇಬೇಕು. ನಾವು ಅದು ಬೇರೆ ವಿಧಿನೇ ಇಲ್ಲ. ಅವ್ರು ಎಲ್ಲೂ ಒಂಥರ ಅದನ್ನ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಅವ್ರು ಫೇಸ್ ಮಾಡಬೇಕು. ಆ ತರ ಯೂನಿವರ್ಸ್ ಇವ್ರಿಗೆ ಒಂದು ಸಂದರ್ಭಗಳನ್ನ, ಸಿಚುವೇಶನ್ಗಳನ್ನ ತರ್ತಾ ಇರುವಂತದ್ದು. ಸಂವೇರ್ ಫೀಲಿಂಗ್ ಯಾಕೋ ನನಗೆ ಈ ಡೆಕ್ಕಿಂದ ಕೆಲವು ಕಾರ್ಡ್ಸ್ ನ ಪುಲ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಲೆಟ್ ಮೀ ಪುಲ್ 2-3 ಕಾರ್ಡ್ಸ್ ಈ ಡೆಕ್ಕಿಂದನು. ಓಕೆ, ಪ್ಲೀಸ್ ಟೆಲ್ ಮಿ. ಡೆಫಿನೆಟ್ ಆಗಿ ಸಮ್ ಬ್ಲಾಕೇಜಸ್, ಕಮ್ಯುನಿಕೇಶನ್ ಬ್ಲಾಕೇಜ್ ಇರುವಂತದ್ದು. ಓಕೆ, ಸ್ಟ್ರೆಂತ್ ಕಾರ್ಡ್. ಓ ಮೈ ಗುಡ್ನೆಸ್, ಲುಕ್ ಅಟ್ ದ ವೇ ಕಾರ್ಡ್ಸ್ ಹೆಂಗ್ ಬರ್ತಾ ಇದೆ ನೋಡಿ, ಸ್ಟ್ರೆಂತ್ ಇರುವಂತದ್ದು. ಸೊ ಈ ಕಾರ್ಡ್ ಅಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಯೂನಿವರ್ಸ್ ಈ ಲೇಡಿ ಏನಿದೆ ಅದನ್ನ ಆಕ್ಚುಲಿ ಈ ಲಯನ್ ನ ಟೇಮ್ ಮಾಡ್ತಾ ಇರುವಂತದ್ದು, ಆ ಲಯನ್ ನ ಪಳಗಿಸೋ ಒಂದು ಪ್ರಯತ್ನ ಮಾಡ್ತಾ ಇರುವಂತದ್ದು. ಲುಕ್ ಅಟ್ ದ ವೇ, ಹೇಗೆ ಅದನ್ನ ಹಿಡ್ಕೊಂಡು ಈಕೆ ಅದನ್ನ ಕಂಟ್ರೋಲಿಗೆ ತಗೊಳ್ತಾ ಇರುವಂತದ್ದು ಅಲ್ವಾ. ಸೊ ಡೆಫಿನೆಟ್ ಆಗಿ ಯೂನಿವರ್ಸ್ ಕೂಡ ಈ ವ್ಯಕ್ತಿನ ಅದ್ರ ಕಂಟ್ರೋಲ್ಗೆ, ಅದ್ರ ವಶಕ್ಕೆ ತಗೊಳ್ತಾ ಇರುವಂತದ್ದು. ಬಿಕಾಸ್ ಇಷ್ಟು ದಿನ ಸಾಕಷ್ಟು ಚಾನ್ಸ್ಗಳನ್ನ ಕೊಟ್ಟಾಯ್ತು ಯೂನಿವರ್ಸ್ ಈ ವ್ಯಕ್ತಿಗೆ ಬದಲಾಗೋದಕ್ಕೆ. ಬಟ್ ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿ ಅದನ್ನ ತುಂಬಾ ಒಂಥರ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ತರ ತಗೊಂಡಿದ್ದಾರೆ. ಅವ್ರ ಇಷ್ಟ ಬಂದಂಗೆ ಮಾಡುವಂಥದ್ದು, ಅವ್ರ ಮನಸ್ಸಿಗೆ ಏನ್ ಬರುತ್ತೆ ಆ ತರ ಬಿಹೇವ್ ಮಾಡುವಂಥದ್ದು, ಹಾಗೆ ಮಾಡುವಂಥದ್ದು. ಅಂಡ್ ತುಂಬಾನೇ ಒಂಥರ ನಿಮ್ಗೂ ಕೂಡ ಸಾಕಷ್ಟು ಸ್ಟ್ರೆಸ್ ಕೊಟ್ಟಿದ್ದಾರೆ, ಸಾಕಷ್ಟು ಆಂಗ್ಸೈಟಿನ ಕೊಟ್ಟಿದ್ದಾರೆ. ಅಂಡ್ ಎಲ್ಲೊಂದ್ ಕಡೆ ಒಂಥರ ಕಂಟ್ರೋಲ್ಗೆ ಸಿಗ್ತಾ ಇರಲಿಲ್ಲ ಈ ವ್ಯಕ್ತಿ. ಒಂಥರ ಅವರಷ್ಟಕ್ಕೆ ಅವ್ರನ್ನ ಹ್ಯಾಂಡಲ್ ಮಾಡ್ಕೊಳ್ಳೋ ಒಂದು ಪರಿಸ್ಥಿತಿನಲ್ಲೂ ಕೂಡ ಅವ್ರು ಇರ್ತಿರ್ಲಿಲ್ಲ. ಬಟ್ ಯೂನಿವರ್ಸ್ ಎಲ್ಲ ಒಂದ್ ಕಡೆ ತುಂಬಾ ಚಾನ್ಸ್ ಕೊಟ್ಟಿದೆ ಈ ವ್ಯಕ್ತಿಗೆ, ಇನ್ನಾದ್ರೂ ಬದಲಾಗು, ಇನ್ನಾದ್ರೂ ಚೇಂಜ್ ಆಗು ಅಂತ. ಯಾವಾಗ ಈ ವ್ಯಕ್ತಿ ಅದನ್ನ ಯಾವುದನ್ನು ಒಂಥರ ಅದನ್ನ ಯೂನಿವರ್ಸ್ ಕೊಟ್ಟಿದಂತಹ ಒಂದು ಸೈನ್ಸ್ ನ, ಯೂನಿವರ್ಸ್ ಕೊಟ್ಟಿದಂತಹ ಚಾನ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಚೇಂಜ್ ಆಗಿಲ್ಲ, ನಾವು ಯೂನಿವರ್ಸೇ ಖುದ್ದು ಇವ್ರನ್ನ ಚೇಂಜ್ ಮಾಡುವಂತ ಒಂದು ಕೆಲಸನ ಮಾಡ್ತಾ ಇರುವಂತದ್ದು. ಲುಕ್ ಅಟ್ ದ ವೇ, ಜಸ್ಟ್ ಲುಕ್ ಅಟ್ ದ ವೇ. ಓಕೆ, ಈ ವ್ಯಕ್ತಿ ಇಲ್ಲಿ ನೋಡಿ, ಈ ಪರ್ಸನ್ ಹಿಂಗೆ ಇದನ್ನ ಹಿಡ್ಕೊಂಡು ಅದನ್ನ ಪಳಗಿಸ್ತಾ ಇದ್ದಾರೆ ಬಲವಂತವಾಗಿ ಆ ಲಯನ್ ನ. ನಾವು ದಿಸ್ ಪರ್ಸನ್ ಈಸ್ ಆಲ್ಸೋ ಹ್ಯಾವ್ ಟು ಗೋ ಥ್ರೂ ದಿಸ್. ಯೂನಿವರ್ಸ್ ಇವಾಗ ಹಿಡ್ಕೊಂಡು ಈ ವ್ಯಕ್ತಿಗೆ ಹೇಳ್ತಾ ಇದೆ, ಲಿಸನ್, ಇದು ನಿನ್ನ ಕರ್ಮ, ಇವಾಗಾದ್ರೂ ಇನ್ನಾದ್ರೂ ಚೇಂಜ್ ಆಗು, ದಿಸ್ ಇಸ್ ಯುವರ್ ಲಾಸ್ಟ್ ಚಾನ್ಸ್ ಅನ್ನೋ ತರ ಯೂನಿವರ್ಸ್ ಇದನ್ನ ಹಿಡ್ಕೊಂಡು ಅವ್ರನ್ನ ಬಲವಂತವಾಗಿ ಬದಲಾಯಿಸುವಂತ ಪ್ರಯತ್ನ ಮಾಡ್ತಾ ಇದೆ. ಅಂದ್ಬಿಟ್ಟು ಐ ಡಸಂಟ್ ಮೀನ್, ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ವ್ಯಕ್ತಿ ಬದಲಾಗಿ ನಿಮ್ಮ ಹತ್ರ ಓಡ್ ಬಂದ್ಬಿಡ್ತಾರೆ, ಅವ್ರು ಅಪೋಲಜೈಸ್ ಮಾಡ್ತಾರೆ, ಸಾರಿ ಕೇಳ್ತಾರೆ, ಎಲ್ಲಾನು ಅವ್ರು ಕನ್ಫೆಸ್ ಮಾಡ್ಕೊಳ್ತಾರೆ ಅವ್ರ ಮಿಸ್ಟೇಕ್ಸ್ನೆಲ್ಲ. ನೋ ನೋ ನೋ, ಐ ಆಮ್ ನಾಟ್ ಸೇಯಿಂಗ್ ದಟ್. ಸಮ್ವೇರ್ ನಾನು ಹೇಳ್ದೆ ಅಲ್ವಾ, ಕರ್ಮ ಬ್ಯಾಲೆನ್ಸ್ ಆಗ್ತಾ ಇರುವಂತದ್ದು. ಇವ್ರು ಕೊಟ್ಟಂತ ಆಂಗ್ಸೈಟಿ, ಸ್ಟ್ರೆಸ್ ಆಗಿರ್ಬೋದು, ಆ ಹರ್ಟ್ ಆಗಿರ್ಬೋದು, ಅದೆಲ್ಲ ಇವಾಗ ಈ ವ್ಯಕ್ತಿ ಅನುಭವಿಸಲೇಬೇಕಾಗಿದೆ. ಅಂಡ್ ಐ ಡೂ ಸಿ ಡೆಫಿನೆಟ್ ಆಗಿ, ಬಿಕಾಸ್ 9 ಆಫ್ ಸ್ಪೋರ್ಟ್ಸ್ ಇದೆ, 9 ಆಫ್ ಸ್ಪೋರ್ಟ್ಸ್ ಅಲಾಂಗ್ ವಿತ್ ದಟ್ ಹ್ಯಾಂಗ್ ಮ್ಯಾನ್ ಇರುವಂತದ್ದು. ಖಂಡಿತವಾಗ್ಲೂ ಈ ವ್ಯಕ್ತಿ ಸಾಕಷ್ಟು ಒಂಥರ ನಿಮ್ಮ ಒಂದು ದಿಸ್ ಪರ್ಸನ್ ಹ್ಯಾಸ್ ಲಿಟ್ರಲಿ ಪ್ಲೇಡ್ ವಿತ್ ಯುವರ್ ಹೆಡ್. ಓಕೆ, ತುಂಬಾ ನಿಮ್ಮ ಜೀವನದಲ್ಲಿ ಆಟ ಆಡಿರುವಂತದ್ದು, ಅಂದ್ರೆ ನಿಮ್ಮನ್ನ ತುಂಬಾ ಗ್ರಾಂಟೆಡ್ ಆಗಿ ತಗೊಂಡಿರುವಂತದ್ದು. ನೀವು ಕೊಟ್ಟಂತ, ನೀವು ಹಾಕಿದಂತ ಎಫರ್ಟ್ ನ ಯಾವ್ದಕ್ಕೂ ಒಂಥರ ಅದಕ್ಕೆ ಬೆಲೆನೇ ಕೊಡದೆ ಅವ್ರ ಇಷ್ಟ ಬಂದಂಗೆ ಅವ್ರು ಬಿಹೇವ್ ಮಾಡಿರುವಂತದ್ದು. ಬಟ್ ನಾಟ್ ಎನಿ ಮೋರ್. ಓಕೆ, ಡೆಫಿನೆಟ್ ಆಗಿ ನೋ ಮೋರ್. ಡೆಫಿನೆಟ್ಲಿ ಐ ಆಮ್ ಸೇಯಿಂಗ್ ದಿಸ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಎನಿ ಮೋರ್. ಈ ವ್ಯಕ್ತಿ ಇವಾಗ ಇನ್ ಮುಂದೆ ಏನ್ ಮಾಡಿದ್ದಾರೆ ಅವ್ರು ಅದನ್ನ ಅನುಭವಿಸಲೇಬೇಕಾಗಿರುವಂತದ್ದು. ಅಂಡ್ ನಾನು ಹೇಳಿದೆ, ಸಮ್ವೇರ್ ಈ ವ್ಯಕ್ತಿಗೆ ಒಂಥರ ಈಸಿಯಾಗಿ ಕಮ್ಯುನಿಕೇಟ್ ಮಾಡೋದು ಒಂದು ಪ್ರಯತ್ನನೂ ಕೂಡ ಆಗ್ತಾ ಇಲ್ಲ. ಬಿಕಾಸ್ ಕಮ್ಯುನಿಕೇಶನ್ ಅವ್ರಿಗೆ ಮಾಡ್ಲಿಕ್ಕೆ ಥ್ರೋಟ್ ಚಕ್ರ ಕೂಡ ಬ್ಲಾಕ್ ಆಗಿದೆ ಅವ್ರದ್ದು. ಸಾಕಷ್ಟು ಬ್ಲಾಕೇಜಸ್ ಕೂಡ ಇರುವಂತದ್ದು ಈ ವ್ಯಕ್ತಿಗೆ. ಓಕೆ, ಬಟ್ ಸಮ್ವೇರ್ ಐ ಡೂ ಫೀಲ್ ಅವ್ರಿಗೆ ಕೊಟ್ಟಂತ ಚಾನ್ಸಸ್ ಆಗಿರ್ಬೋದು, ಅದನ್ನೆಲ್ಲ ಈ ವ್ಯಕ್ತಿ ತುಂಬಾನೇ ಗ್ರಾಂಟೆಡ್ ಆಗಿ ತಗೊಂಡಿದ್ದಾರೆ ಫ್ರೆಂಡ್ಸ್. ಡೆಫಿನೆಟ್ ಆಗಿ ಅವ್ರು ಬದಲಾಗಬೇಕು ಅನ್ನೋ ಒಂದು ಒಂದು ಝೀಲ್ ಇಲ್ಲ. ಓಕೆ, ನಾನು ಚೇಂಜ್ ಆಗಬೇಕು ಇನ್ ಮುಂದೆನಾದ್ರೂ ಅನ್ನೋದು ಈ ವ್ಯಕ್ತಿಗೆ ಖಂಡಿತವಾಗ್ಲೂ ಇರಲಿಲ್ಲ. ಸೊ ಹಾಗಾಗಿ ಇಷ್ಟೆಲ್ಲ ಅವ್ರು ಅನುಭವಿಸ್ತಾ ಇರುವಂತದ್ದು. ಓಕೆ, ಅವ್ರ ಲೈಫಲ್ಲಿ ಇಷ್ಟೆಲ್ಲ ಒಂದು ಏರಿಳಿತಗಳು, ಇವಾಗ ಇಷ್ಟೆಲ್ಲ ಅವ್ರು ಏನ್ ಮಾಡಿದ್ದಾರೆ ಕರ್ಮದ ಫಲ, ಅದನ್ನ ಅವ್ರು ಈ ವ್ಯಕ್ತಿ ಇವಾಗ ತಗೊಳ್ತಾ ಇರುವಂತದ್ದು. ಅಂಡ್ ದೇ ಹ್ಯಾವ್ ಟು, ವಿಧಿನೇ ಇಲ್ಲ ಅಲ್ವಾ. ನಾವ್ ಏನೇ ಕರ್ಮ ಮಾಡಿದ್ರು ಅದನ್ನ ನಾವು ಅನುಭವಿಸಲೇಬೇಕು, ಅದನ್ನ ನಾವು ಎಸ್ಕೇಪ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಅಂಡ್ ನೌ ದಿಸ್ ಪರ್ಸನ್ ಹ್ಯಾಸ್ ಟು ಗೋ ಥ್ರೂ ದಟ್. ಓಕೆ, ಅಂಡ್ ಆಲ್ಸೋ ಐ ಡೂ ಫೀಲ್ ಸಾಕಷ್ಟು ಜನಕ್ಕೆ ಇದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಕೂಡ ಇರಬಹುದು ಅಂತ ನನಗೆ ಅನ್ನಿಸ್ತಾ ಇದೆ.
ಐ ಸಿ ಒನ್ ಮೋರ್ ಥಿಂಗ್, ನಾನು ಇನ್ನೊಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇದು ಎಲ್ಲರಿಗೂ ರೆಸೊನೇಟ್ ಆಗಲೇಬೇಕು ಅಂತಿಲ್ಲ. ಬಟ್ ನನಗನ್ಸೋ ಪ್ರಕಾರ ಇಲ್ಲಿ ಯಾರು ನೀವು ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಗೆ ಏನಾದ್ರು ನಾನು ಹೇಳ್ತಾ ಇರೋ ಒಂದು ಮೆಸೇಜ್ ಫೀಲ್ ಆಗ್ತಾ ಇದೆ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಇದು ರೆಸೊನೇಟ್ ಆಗುತ್ತೆ. ಅಂಡ್ ನಿಮ್ಗೇನಾದ್ರು ಸಪೋಸ್ ಯಾರಿಗಾದ್ರೂ ರೆಸೊನೇಟ್ ಆಗ್ತಿಲ್ಲ ಅಂತಂದ್ರೆ ದಯವಿಟ್ಟು ವಿಡಿಯೋನ ನೀವು ಕ್ಲೋಸ್ ಮಾಡಿ ಯು ಕ್ಯಾನ್ ಕಂಟಿನ್ಯೂ ವಿತ್ ಯುವರ್ ವರ್ಕ್. ನಿಮ್ಗೆ ಏನ್ ಬೇರೆ ಕೆಲಸ ಇದೆ ಅದನ್ನ ನೀವು ಕಂಟಿನ್ಯೂ ಮಾಡ್ಕೊಳ್ಬಹುದು. ಬಟ್ ಡೆಫಿನೆಟ್ ಆಗಿ ಯಾರಿಗೆ ಅರ್ಜೆಂಟ್ ಆಗಿ ಮೆಸೇಜ್ ಹೋಗಬೇಕಾಗಿತ್ತು ಅದು ನನಗೆ ಯೂನಿವರ್ಸ್ ಇಂದ ಸ್ಪಿರಿಟ್ ಗೈಡ್ಸ್ ಇಂದ ಬಂದಿರೋದ್ರಿಂದ ಇಂಟ್ಯೂಟಿವ್ ಆಗಿ ಐ ವಾಸ್ ಸ್ಪೀಕಿಂಗ್ ಅಪ್. ಸೊ ನಾನು ಇದನ್ನ ನಿಮಗೆ ಕನ್ವೆ ಮಾಡ್ತಾ ಇರುವಂತದ್ದು. ಓಕೆ 7 of Swords again. ಓಕೆ, Page of Wands ಬಾಟಮ್ ಆಫ್ ದ ಡೆಕ್ ಕೂಡ. ಓಕೆ, ದಿಸ್ ಪರ್ಸನ್ಗೆ ಒಂಥರ ಸಾಕಷ್ಟು ಆಂಗ್ಸೈಟಿ ಇರುವಂತದ್ದು, ತುಂಬಾ ಸ್ಟ್ರೆಸ್ಡ್ ಆಗಿದ್ದಾರೆ ಈ ವ್ಯಕ್ತಿ, ತುಂಬಾ ಹೈಪರ್ ಆಗಿರುವಂತದ್ದು. ಸೊ ಯಾವಾಗ ವ್ಯಕ್ತಿ ತುಂಬಾ ಹೈಪರ್ ಆಗ್ತಾರೆ ಡೆಫಿನೆಟ್ ಆಗಿ ಅವ್ರಿಗೆ ಒಂದು ಪೀಸ್ ಆಫ್ ಮೈಂಡ್ ಇರೋದಿಲ್ಲ. ತುಂಬಾ ಸಣ್ಣ ಪುಟ್ಟ ವಿಷಯಗಳಿಗೂ ಒಂಥರ ಇಸ್ಮೂರ್ಸ್ ಆಗುವಂತದ್ದು, ತುಂಬಾ ಬೇಗ ಟ್ರಿಗರ್ ಆಗುವಂತದ್ದು. ಸೊ ಈ ತರ ಎಲ್ಲ ಮಾಡ್ತೀವಿ ಅಲ್ವಾ. ಸೊ ಈ ವ್ಯಕ್ತಿನೂ ಕೂಡ ಇವಾಗ ಅದೇ ಒಂದು ಫೇಸ್ ಅಲ್ಲಿ ದೇ ಆರ್ ಗೋಯಿಂಗ್ ಥ್ರೂ. ಓಕೆ, ತುಂಬಾ ಟ್ರಿಗರ್ ಆಗ್ತಾ ಇರುವಂತದ್ದು, ತುಂಬಾ ಒಂಥರ ಸ್ಟ್ರೆಸ್ ಇರುವಂತದ್ದು, ಆಂಗ್ಸೈಟಿ ಇರುವಂತದ್ದು. ಅಂಡ್ 7 of Swords ಅಗೇನ್ 7 of Swords ಬಂದಿದೆ. ಡೆಫಿನೆಟ್ ಆಗಿ ಈ ವ್ಯಕ್ತಿ ಈ ಕನೆಕ್ಷನ್ ಇರುವಂತಹ ಸತ್ಯನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಡೆಫಿನೆಟ್ ಆಗಿ ಈ ವ್ಯಕ್ತಿಗೆ ಎಲ್ಲೋ ಒಂದ್ ಕಡೆ ಲುಕ್ ಅಟ್ ದ ವೇ 4 of Wands ಇರುವಂತದ್ದು. ಓಕೆ, ಐ ಡೂ ಸ್ಟ್ರಾಂಗ್ಲಿ ಫೀಲ್ ಬಿಕಾಸ್ 4 of Wands ಬಂದಿದೆ. ಇಲ್ಲಿ 11 ಇರುವಂತದ್ದು, ಇಲ್ಲಿ 11 ಅಂಡ್ ಇಲ್ಲಿ 11. ಡೆಫಿನೆಟ್ ಆಗಿ ಇಲ್ಲಿ ಸಾಕಷ್ಟು ಜನಕ್ಕೆ ಇದೊಂದು ಟ್ವಿನ್ ಫ್ಲೇಮ್ ರೀಡಿಂಗ್ ಅಂತ ನನಗೆ ಅನಿಸ್ತಾ ಇದೆ, ಅಥವಾ ಮೇ ಬಿ ಹೈಯರ್ ಲೆವೆಲ್ ಆಫ್ ಸ್ಪಿರಿಚುವಲ್ ಕನೆಕ್ಷನ್ ಕೂಡ ಇರಬಹುದು. ಓಕೆ, ಎನಿವೇಸ್ ಕಮಿಂಗ್ ಬ್ಯಾಕ್ ಟು ದ ರೀಡಿಂಗ್. ಈ ವ್ಯಕ್ತಿಗೆ ಒಂಥರ ಹೆಂಗೆ ಅಂತಂದ್ರೆ ನೀವು ಅವ್ರ ವಿಶ್ ಫುಲ್ಫಿಲ್ಮೆಂಟ್ ಅನ್ನೋ ರೀತಿ, ಅಂದ್ರೆ ನಿಮ್ಮಲ್ಲಿ ಎಲ್ಲಾ ಒಂದು ಕೆಪಬಿಲಿಟಿನೂ ಇತ್ತು, ಒಂದು ಏನೋ ಆಸ್ ಅ ಹಸ್ಬೆಂಡ್ ಮೆಟೀರಿಯಲ್ ಅಥವಾ ಒಂದು ವೈಫ್ ಮೆಟೀರಿಯಲ್ ಅಂತ ತಗೊಂಡಾಗ ಏನೇನ್ ಕ್ವಾಲಿಟೀಸ್ ಇತ್ತು ಅದೆಲ್ಲಾನು ನಿಮ್ಮಲ್ಲಿ ಇತ್ತು. ಬಟ್ ಸ್ಟಿಲ್ ಈ ವ್ಯಕ್ತಿ ನೀವು ಎದುರುಗಡೆ ಇದ್ದಾಗ ಅದನ್ನ ಇಗ್ನೋರ್ ಮಾಡಿರುವಂತದ್ದು. ಬಟ್ ಸಮ್ವೇರ್ ದೇ ಹ್ಯಾಡ್ ಲಾಟ್ ಆಫ್ ಫೀಲಿಂಗ್ಸ್ ಫಾರ್ ಯು. ಅಷ್ಟಿದ್ರೂ ಕೂಡ ಒಂಥರ ನಿಮ್ಮನ್ನ ತುಂಬಾ ಗ್ರಾಂಟೆಡ್ ಆಗಿ ತಗೊಂಡು ನಿಮ್ಮನ್ನ ಸಾಕಷ್ಟು ಹರ್ಟ್ ಮಾಡಿರುವಂತದ್ದು. ಸೊ ನಾವು ಇವಾಗ ಎಲ್ಲೋ ಒಂದ್ ಕಡೆ ಆ ಪೇನ್ ಇಂದ, ಆ ಒಂದು ಸ್ಟ್ರೆಸ್, ಆ ಒಂದು ಆಂಗ್ಸೈಟಿ ಎಲ್ಲ ನಾನು ಹೇಳ್ದೆ ಅಲ್ಲ ವಾಟ್ ದೇ ಆರ್ ಗೋಯಿಂಗ್ ಥ್ರೂ, ಅದಕ್ಕೆ ಅವ್ರು ಹೈಪರ್ ಆಗಿರುವಂತದ್ದು ಅಂತ. ಸೊ ಡೆಫಿನೆಟ್ಲಿ ಆ ಒಂದು ಪೀಸ್ ಆಫ್ ಮೈಂಡ್ ಇಲ್ಲ, ಅದನ್ನ ಹುಡ್ಕೊಂಡು ಎಲ್ಲೆಲ್ಲೋ ಇವ್ರು ಅಲಿತಾ ಇರುವಂತದ್ದು, ಎಲ್ಲೋ ಒಂದ್ ಕಡೆ ಕೆಲವು ಸಾಕಷ್ಟು ಪಾಸ್ಟ್ ಕನೆಕ್ಷನ್ಸ್ಗೂ ಹೋಗ್ತಾ ಇರುವಂತದ್ದು, ಏನೇನೋ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದಾರೆ. ಬಟ್ ಎಲ್ಲೂ ಅವ್ರಿಗೆ ಪೀಸ್ ಆಫ್ ಮೈಂಡ್ ಸಿಗ್ತಾ ಇಲ್ಲ. ಅಂಡ್ ಸಮ್ವೇರ್ ಐ ಡೂ ಫೀಲ್ ಇಲ್ಲಿ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಇರುವಂತದ್ದು ಅಂಡ್ ಮೇಜರ್ ಬ್ಲಾಕೇಜಸ್ ಕೂಡ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಇಲ್ಲಿ ಸಾಕಷ್ಟು ಒಂಥರ ಬ್ಲಾಕೇಜಸ್ ಇರುವಂತದ್ದು ಸಿನ್ಸ್ ಇಟ್ಸ್ ಅ ಟ್ವಿನ್ ಫ್ಲೇಮ್ ಕನೆಕ್ಷನ್. ಸೊ ಹಾಗಾಗಿ ಕೆಲವು ಬ್ಲಾಕೇಜಸ್, ಮೇಜರ್ ಬ್ಲಾಕೇಜಸ್ ಕೂಡ ಇರುವಂತದ್ದು. ಓಕೆ, ಬಟ್ ದಿಸ್ ಪರ್ಸನ್ ಇಸ್ ನಾಟ್ ಹ್ಯಾಪಿ. ಸಮ್ವೇರ್ ಒಂಥರ ಅವ್ರಿಗೆಲ್ಲೋ ಒಂದ್ ಕಡೆ ಯಾವ್ದನ್ನು ಒಂಥರ ಖುಷಿ ಕೊಡ್ತಾ ಇಲ್ಲ, ಯಾವ್ದು ಒಂಥರ ಸಂತೋಷ ಕೊಡ್ತಾ ಇಲ್ಲ. ಅಂಡ್ ಇಷ್ಟಾದ್ರೂ ಕೂಡ ಅವ್ರು ನಿಮ್ ಹತ್ರ ಬಂದು ಕಮ್ಯುನಿಕೇಟ್ ಮಾಡಬಹುದು ದಟ್ ಏನೋ ಈ ತರ ನನಗೆ ಈ ತರ ಫೀಲಿಂಗ್ಸ್ ಇದೆ, ನನ್ನ ತಪ್ಪಿನ ಅರಿವು ಆಗ್ತಾ ಇದೆ ಅನ್ನೋದನ್ನ ನಿಮ್ ಹತ್ರ ಕಮ್ಯುನಿಕೇಟ್ ಮಾಡಬಹುದು. ಬಟ್ ದೇ ಆರ್ ನಾಟ್ ಡೂಯಿಂಗ್. ಓಕೆ, ವೈ ದೇ ಆರ್ ನಾಟ್ ಡೂಯಿಂಗ್? ಲೆಟ್ಸ್ ಸಿ ಯಾಕೆ ಅವ್ರು ಅದನ್ನ ಮಾಡ್ತಾ ಇಲ್ಲ, ಅವ್ರಿಗೆ ಕಮ್ಯುನಿಕೇಟ್ ಮಾಡುವಂತ ಒಂದು ಪ್ರಯತ್ನ ಕೂಡ ಯಾಕೆ ಮಾಡ್ತಾ ಇಲ್ಲ ಇನ್ನೂ, ಅದನ್ನ ಒಂದು ಚೆಕ್ ಮಾಡಿ ನೋಡೋಣ ಇರಿ. Why they're doing? Why this person is not taking any action? Death card. See, somewhere this person, ಅವರಲ್ಲಿ ಏನೋ ಒಂದು ಶಿಫ್ಟ್ ಆಗ್ತಾ ಇದೆ, ಬಟ್ ಅವ್ರು ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಓಕೆ, ತುಂಬಾ ಸ್ಟಬನ್ ಆಗಿದ್ದಾರೆ. ಸಿ, ಲುಕ್ ಅಟ್ ದ ವೇ. ಅಗೇನ್ 10 of Wands ಬಂದಿರುವಂತದ್ದು. ಓಕೆ, ಸೊ ಡೆತ್ ಕಾರ್ಡ್ ಅಲಾಂಗ್ ವಿತ್ 10 of Wands ಇದೆ. ಡೆಫಿನೆಟ್ ಆಗಿ ಈ ವ್ಯಕ್ತಿಯ ಏನು ಒಂದು ರಿಯಲೈಸೇಷನ್ಸ್ ಆಗ್ತಾ ಇದೆ, ಸಾಕಷ್ಟು ರಿಯಲೈಸೇಷನ್ ಅವ್ರಿಗೆ ಕನೆಕ್ಷನ್ ರಿಗಾರ್ಡಿಂಗ್ ಆಗ್ತಾ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಈ ಶಿಫ್ಟ್ ಗಳೆಲ್ಲ ಆಗ್ತಿದ್ರು ಕೂಡ ಅವ್ರು ತುಂಬಾ ರೆಸಿಸ್ಟ್ ಮಾಡ್ತಾ ಇರುವಂತದ್ದು. ಸಿ, ಡೆತ್ ಕಾರ್ಡ್ ಆಲ್ವೇಸ್ ಟಾಕ್ಸ್ ಅಬೌಟ್ ಸಮಥಿಂಗ್ ಹ್ಯಾಸ್ ಎಂಡೆಡ್ ಅಂಡ್ ಸಮಥಿಂಗ್ ನ್ಯೂ ಇಸ್ ಬಿಗಿನಿಂಗ್ ಅನ್ನೋ ತರ. ಸೊ ಹಾಗಾಗಿ ಈ ವ್ಯಕ್ತಿ ಎನರ್ಜೀಸ್ ಅಲ್ಲಿ ಆ ಶಿಫ್ಟ್ ಆಗ್ತಾ ಇದೆ. ದಟ್ ನಿಮ್ಮ ವ್ಯಾಲ್ಯೂ ಅಥವಾ ಈ ಕನೆಕ್ಷನ್ ವ್ಯಾಲ್ಯೂ ಏನು ಅನ್ನೋದು ಇವಾಗ ಅವ್ರಿಗೆ ಅರಿವು ಆಗ್ತಾ ಇದೆ. ಬಟ್ ಸ್ಟಿಲ್ ವಿತ್ 10 of Wands ಅದು ಏನೋ ಅವ್ರ ಆಕ್ಷನ್ ತಗೊಳ್ಳೋ ತರ ಒಂದು ಪರಿಸ್ಥಿತಿನಲ್ಲಿ ಇಲ್ಲ. ಏನು ಆಕ್ಷನ್ ತಗೊಳ್ಳೋ ಒಂದು ಎಫರ್ಟ್ ನ ಹಾಕ್ತಾ ಇಲ್ಲ ಇನ್ನೂ ಕೂಡ ಈ ವ್ಯಕ್ತಿ. ಫೀಲಿಂಗ್ ನಿಮ್ಮ ಎನರ್ಜೀಸ್ ನ ಚೆಕ್ ಮಾಡಿ ನೋಡೋಣ ಅನ್ನೋ ತರ. ಓಕೆ, ಸೊ ಲೆಟ್ ಮಿ ಚೆಕ್ ಯುವರ್ ಎನರ್ಜೀಸ್ ಏನಿದೆ ಅಂತ. ಓಕೆ, ಅಂಡ್ ಐ ಆಮ್ ಅಗೇನ್ ಸೇಯಿಂಗ್ ದಿಸ್. ಓಕೆ, ಇದು ಎಲ್ಲರಿಗೂ ರೆಸೊನೇಟ್ ಆಗೋ ಚಾನ್ಸಸ್ ಇಲ್ಲ. ಯಾರಿಗೆ ನಾನು ಹೇಳ್ತಾ ಇರೋ ಒಂದು ಮೆಸೇಜ್ ನಿಮ್ಗೆ ನಿಜ ಮ್ಯಾಚ್ ಆಗ್ತಾ ಇದೆ ಅಂತ ಅನ್ಸುತ್ತೆ, ಯಾರು ನಾನು ಹೇಳ್ತಾ ಇರೋ ಒಂದು ಪರಿಸ್ಥಿತಿನಲ್ಲಿ ಇದ್ದೀರಾ ಅಂತವ್ರಿಗೆ ಮಾತ್ರ ಇದು ರೆಸೊನೇಟ್ ಆಗುವಂಥದ್ದು. ಸೊ ಹಾಗಾಗಿ ಎಲ್ಲರಿಗೂ ರೆಸೊನೇಟ್ ಆಗಲ್ಲ. ದಯವಿಟ್ಟು ಯಾರಿಗೆ ರೆಸೊನೇಟ್ ಆಗುತ್ತೆ ಅವ್ರು ಮಾತ್ರ ಈ ವಿಡಿಯೋನ ವಾಚ್ ಮಾಡಿ. ಓಕೆ, ಇಲ್ಲಾಂದ್ರೂ ವಾಚ್ ಮಾಡಬಹುದು, ದಟ್ಸ್ ಅಪ್ ಟು ಯು. ಬಟ್ ಐ ಡೋಂಟ್ ನೋ, ರೆಸೊನೇಟ್ ಆದ್ರೆ ಇನ್ನೂ ನಿಮ್ಗೆ ಮೆಸೇಜ್ ಇನ್ನೂ ನಾನು ಮಾಡಿರೋ ಒಂದು ಉದ್ದೇಶನೂ ಕೂಡ ಸಾರ್ಥಕತೆ ಸಿಗುತ್ತೆ ಈ ರೀಡಿಂಗ್ಗೆ. ಓಕೆ, ಓಕೆ, ವಾವ್, ಸೋ ನೈಸ್, ವಂಡರ್ಫುಲ್. ಸಿ, ಲುಕ್ ಅಟ್ ದ ವೇ ಕಾರ್ಡ್ಸ್ ಹೆಂಗ್ ಬಂದಿದೆ ಅಂತ. ಯು ಆರ್ ಸೀಯಿಂಗ್ ದಿಸ್. ಸೊ ನೀವು ಯು ಆರ್ ಇನ್ ದಿಸ್ ಬ್ಯೂಟಿಫುಲ್ ಎನರ್ಜಿ, ವೆರಿ ವೆರಿ ಮಚ್ ಫೋಕಸ್ಡ್ ಆನ್ ಯುವರ್ ಸೆಲ್ಫ್. ಲುಕ್ ಅಟ್ ದ ವೇ. ಇಲ್ಲಿ ನೋಡಿ. ಓಕೆ,
ಸೊ ಖಂಡಿತವಾಗ್ಲೂ ನೀವು ಇವಾಗ ಯಾವ ಒಂದು ಎನರ್ಜೀಸ್ ಅಲ್ಲಿ ಇದ್ದೀರಾ ಅಂತಂದ್ರೆ ನೀವು ಕಂಪ್ಲೀಟ್ ಆಗಿ ಗ್ರೋತ್ ಕಡೆಗೆ ಇವಾಗ ನಿಮ್ಮ ಫೋಕಸ್ ಎಲ್ಲಾನು ಟರ್ನ್ ಆಗಿರುವಂತದ್ದು. ಈ ವ್ಯಕ್ತಿ ಬಂದ್ರು ಓಕೆ, ಈ ವ್ಯಕ್ತಿ ಬರ್ದಿದ್ರು ಓಕೆ, ನಾನು ಖುಷಿಯಾಗಿರ್ತೀನಿ, ನಾನು ನನ್ನ ಮೇಲೆ ಮಾತ್ರ ಫೋಕಸ್ ಮಾಡ್ಕೊಳ್ತೀನಿ, ಸಾಕು ಇನ್ನು ಈ ಕನೆಕ್ಷನ್ಗೋಸ್ಕರ ನಾನು ನನ್ನನ್ನ ತ್ಯಾಗ ಮಾಡ್ಕೊಂಡಿದ್ದು ಸಾಕು, ಇನ್ ಮುಂದೆ ಈ ವ್ಯಕ್ತಿ ಬರ್ಲಿ ಬಿಡ್ಲಿ, ನಾನು ನನ್ನ ಜೀವನನ ನಡ್ಸ್ಕೊಂಡು ಹೋಗ್ತೀನಿ ಉತ್ತಮವಾದ ರೀತಿನಲ್ಲಿ ಅನ್ನೋ ಒಂದು ಎನರ್ಜೀಸ್ ಅಲ್ಲಿ ನೀವಿರುವಂತದ್ದು ಖಂಡಿತವಾಗ್ಲೂ ಓಕೆ. ಅಂಡ್ ಎಲ್ಲೋ ಒಂದ್ ಕಡೆ ನೀವು ಸಾಕಷ್ಟು ಕೊಟ್ಟಿದ್ದೀರಾ ಮೈ ಡಿಯರ್ ಫ್ರೆಂಡ್ಸ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವು ಸಾಕಷ್ಟು ಕೊಟ್ಟಿದ್ದೀರಾ ಈ ಕನೆಕ್ಷನ್ ಅಲ್ಲಿ, ತುಂಬಾ ನಿಮ್ಮ ಎಫರ್ಟ್ನ, ನಿಮ್ಮ ಅವೈಲಬಿಲಿಟಿನ ಪ್ರತಿಯೊಂದನ್ನು ನೀವು ಸಿ ಲಿಟ್ರಲಿ ಐ ಆಮ್ ಫೀಲಿಂಗ್ ದಿಸ್ ಪೇನ್ ಇನ್ ಮೈ ಥ್ರೋಟ್ ಚಕ್ರ ಅಂಡ್ ಆಲ್ಸೋ ಚೆಸ್ಟ್ ಏರಿಯಾದಲ್ಲಿ ವೆನ್ ಐ ಆಮ್ ಡೂಯಿಂಗ್ ದಿಸ್ ರೀಡಿಂಗ್ ಅಲ್ಲ, ಐ ಆಮ್ ಫೀಲಿಂಗ್ ದಟ್ ಒಂಥರ ಹೆವಿನೆಸ್ ಫೀಲ್ ಆಗ್ತಾ ಇರುವಂತದ್ದು, ಆ ಒಂದು ಎದೆ ಬಡಿತ, ಹಾರ್ಟ್ ಪ್ಯಾಲಿಪಿಟೇಷನ್ ಎಲ್ಲ ಒಂಥರ ಐ ಆಮ್ ಏಬಲ್ ಟು ಸೆನ್ಸ್ ಇಟ್ ಓಕೆ. ಸಿಕ್ಕಾಪಟ್ಟೆ ಒಂಥರ ಎದೆ ಬಡಿತ ಜಾಸ್ತಿ ಆಗ್ತಿದೆ. ಐ ಟೆಲ್ ಯು ಮೈ ಫ್ರೆಂಡ್ಸ್, ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಗೋಯಿಂಗ್ ಥ್ರೂ ಸಿವಿಯರ್ ಆಂಗ್ಸೈಟಿ ಓಕೆ. ಸಾಕಷ್ಟು ಆಂಗ್ಸೈಟಿ, ಸಾಕಷ್ಟು ಒಂದು ಸ್ಟ್ರೆಸ್ ಈ ವ್ಯಕ್ತಿಗೆ ಇರುವಂತದ್ದು ಓಕೆ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ದ ರೀಡಿಂಗ್, ನೀವು ಎಲ್ಲೋ ಒಂದ್ ಕಡೆ ತುಂಬಾ ಯು ಆರ್ ಇನ್ ದಿಸ್ ಸಚ್ ಅ ಬ್ಯೂಟಿಫುಲ್ ಎನರ್ಜಿ. ಸೊ ಯು ಹ್ಯಾವ್ ಟು ಬಿ ಓಕೆ. ನೀವು ಇದೇ ತರ ಕಂಟಿನ್ಯೂ ಆಗಿ ರೈಟ್ ನೌ ಯು ಆರ್ ಇನ್ ದಿಸ್ ರೈಟ್ ಪಾತ್, ಒಂದು ರೈಟ್ ಡೈರೆಕ್ಷನ್ ಅಲ್ಲಿ ಯೂನಿವರ್ಸ್ ನಿಮ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದೆ. ರೈಟ್ ಪಾತ್ ಅಲ್ಲಿ ನೀವು ಇರುವಂತದ್ದು. ಬಿಕಾಸ್ ನೀವೇನೇ ಕೊಟ್ಟಿದ್ರು ನೀವು 100% ಕೊಟ್ಟಿದ್ದೀರಾ, ಹಾನೆಸ್ಟ್ ಆಗಿ ಕೊಟ್ಟಿರುವಂತದ್ದು. ನಾವ್ ಇವಾಗ ಈ ವ್ಯಕ್ತಿ ಕಡೆಯಿಂದ ಬಂದ್ರೆ ಬರ್ಲಿ, ಇಲ್ಲಾಂದ್ರೆ ನಿಮ್ಮ ಜೀವನದ ಮೇಲೆ ನೀವು ಹೆಚ್ಚು ಫೋಕಸ್ ಮಾಡಿ. ಅಂಡ್ ಆಲ್ವೇಸ್ ಆಸ್ ಐ ಸೆಡ್, ಯು ಆರ್ ಇನ್ ದಿಸ್ ಬ್ಯೂಟಿಫುಲ್ ಎನರ್ಜಿ, ಸೊ ಯು ಡೋಂಟ್ ಹ್ಯಾವ್ ಟು ವರಿ, ಯು ಆರ್ ಆಲ್ವೇಸ್ ಸೇಫ್ ಅಂಡ್ ಸೆಕ್ಯೂರ್ಡ್. ಸೊ ನಿಮ್ಗೆ ಯೂನಿವರ್ಸ್ ತುಂಬಾ ಸೇಫ್ ಆಗಿ ಸೆಕ್ಯೂರ್ ಆಗಿ ಇಟ್ಟಿರುವಂತದ್ದು. ಸೊ ಹಾಗಾಗಿ ದಯವಿಟ್ಟು ದಿಸ್ ಇಸ್ ಆಲ್ಸೋ ಯುವರ್ ಗೈಡೆನ್ಸ್ ಓಕೆ. ನಿಮ್ಗೆ ಇದು ಕೂಡ ನಿಮ್ಮ ಗೈಡೆನ್ಸ್ ಆಗಿರುವಂತದ್ದು. ಸೊ ಹೆಚ್ಚು ನಿಮ್ಮ ಮೇಲೆ ಫೋಕಸ್ ಮಾಡ್ಕೊಳ್ಳಿ. ಆಗ್ಲೂ ಹೇಳ್ದೆ, ಇವಾಗ ನೀವು ಇನ್ ದಿಸ್ ಎನರ್ಜಿ ಬೇರೆ, ಈ ವ್ಯಕ್ತಿ ಬಂದ್ರು ಓಕೆ, ಬರ್ದಿದ್ರು ಓಕೆ, ನಾನಂತೂ ಇನ್ನೇನು ಮಾಡಲ್ಲ ಈ ಕನೆಕ್ಷನ್ ಅಲ್ಲಿ, ನಾನ್ ನನ್ನ ಮೇಲೆ ಮಾತ್ರ ಫೋಕಸ್ ಮಾಡ್ಕೊಳ್ತೀನಿ. ಈ ವ್ಯಕ್ತಿ ಬರೋಂಗಿದ್ರೆ ಇವರೇ ಬರ್ಲಿ, ನಾನು ಹುಡ್ಕೊಂಡು ಇವರೇ ಬರ್ಲಿ ಅನ್ನೋ ತರ ಇದ್ದೀರಾ ಓಕೆ. ಸೊ ಎಸ್, ದಿಸ್ ವಾಸ್ ಯುವರ್ ರೀಡಿಂಗ್. ಐ ಹೋಪ್ ಇದು ನಿಮ್ಗೆ ರೆಸನೇಟ್ ಆಗಿದೆ ಅಂತ. ಅಂಡ್ ಆಸ್ ಐ ಸೆಡ್, ಇದು ಎಲ್ಲಾರ್ಗು ರೆಸನೇಟ್ ಆಗೋ ಚಾನ್ಸಸ್ ಇಲ್ಲ. ಬಟ್ ಯಾರಿಗೆ ನಾನು ಆಕ್ಚುಲಿ ರೀಡಿಂಗ್ ಮಾಡಿದೀನಿ ಅವ್ರಿಗೆ, ಇದು ಒಂದು ಪರ್ಸನ್ ಆಗಿರ್ಬೋದು, ಯಾರೋ ಒಬ್ರು ವಾಚ್ ಮಾಡ್ತಾ ಇರೋರು, ಅವ್ರಿಗೆ ಇದು ರೆಸನೇಟ್ ಆಗೋದ್ರೆ ಐ ಆಮ್ ವೆರಿ ಹ್ಯಾಪಿ. ಅಂಡ್ ದ ಪರ್ಪಸ್ ಆಫ್ ಡೂಯಿಂಗ್ ದಿಸ್ ರೀಡಿಂಗ್ ಅಟ್ ದಿಸ್ ಟೈಮ್ ಅದು ಕೂಡ ಫುಲ್ಫಿಲ್ ಆಗುವಂತದ್ದು ಓಕೆ. ಸೊ ಹಾಗಾಗಿ ಐ ಹೋಪ್ ನಿಮ್ಗೆ ಸಾಕಷ್ಟು ಜನಕ್ಕೆ ಯಾರಿಗೆ ಇದು ರೆಸನೇಟ್ ಆಗಬೇಕು, ಯಾರಿಗೆ ಅರ್ಜೆಂಟ್ ಮೆಸೇಜ್ ರೀಚ್ ಆಗಬೇಕು, ಅವ್ರಿಗೆಲ್ಲರಿಗೂ ರೀಚ್ ಆಗಿದೆ ಅಂತ ಭಾವಿಸ್ತೀನಿ ಓಕೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ನನ್ನ ಜೊತೆ ಇಲ್ಲಿವರೆಗೂ ನನ್ನ ಜೊತೆ ಇದ್ದಿದ್ದಕ್ಕೆ. ಅಂಡ್ ಎಸ್, ನನಗೆ ನನ್ನ ಹತ್ರ ನೀವು ಪರ್ಸನಲ್ ರೀಡಿಂಗ್ ನ ತಗೊಳ್ಬೇಕು ಅಂತ ಅನ್ಸಿದ್ರೆ ನೀವು ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಅದನ್ನ ರೆಫರ್ ಮಾಡಿ ಕೂಡ ನೀವು ಪರ್ಸನಲ್ ರೀಡಿಂಗ್ಸ್ ನ ತಗೊಳ್ಬಹುದು. ಅಂಡ್ ಎಸ್, ನನ್ನ ಮುಂದಿನ ವಿಡಿಯೋನಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಗುಡ್ ಬೈ.